ಇದು ಖರ್ಚು ಸುಮಾರು ಈ ತಾಡ್ಪಲ್ಲೇ 1.5 ಲಕ್ಷ ರೂಪಾಯಿ, 2.5 ಲಕ್ಷ ರೂಪಾಯಿ ಈ ತೋಡ್ಲಿಕ್ಕಾಗಿದೆ. ಈ ಕಲ್ಲು ಬಂದದ್ದು ಶಿಫ್ಟ್ ಮಾಡ್ಲಿಕ್ಕೆ 1.5 ಲಕ್ಷ ರೂಪಾಯಿ ಹೋಗಿದೆ. ಇದೆಲ್ಲ ಗುಡ್ಡ, ಇದು ನೀವು ಗುಡ್ಡ ಕಡ್ದು ಇದು ಮಾಡ್ಕೊಂಡ್ರೆ ತೋರಿಸ್ತೀನಿ. ಈ ಕಲ್ಲು ಟೋಟಲ್ ಈ ಹೊಲಕ್ಕೆ ಈ ಟೋಟಲ್ 25 ಎಕರೆಕ್ಕೆ ಒಡ್ಡಾಗಿದೆ. 2 ಇಟಾಚಿ ನಾವು 3 ತಿಂಗಳ 4 ತಿಂಗಳು ನಡೆದೇವೆ. 3.5-4 800 ತಾಸು ಇಟಾಚಿ ಕೆಲಸ ಮಾಡಿದೆ. ಒಂದು ಇಟಾಚಿ 300 ತಾಸು ಮಾಡಿದೆ. ಇಟಾಚಿ ಮೋಟರ್ 2 ಹಾಕಿದೆವು. ಅದು ಮುಳುಗಬಾರ್ದು ಅಂತೇಳಿ ಕಸಿ ಮೇಲೆ ಕಟ್ಟಿದ್ವಿ. ಅದು ಏನಾರ ಆದ್ರಪ್ಪ ಅಂದ್ರೆ ತೆಗಿಲಿಕ್ಕೆ ಆಗೋದಿಲ್ಲ. ಮೇಲೆ ತೇಲ್ತಾ ಇತ್ತಂದ್ರೆ ಅದನ್ನ ತಗೊಳಕ್ ಬರುತ್ತೆ. ಅದು ಈಗ ಪೆಂಡಿ ಕಟ್ಟಿದಂಗೆ ಆಗಿದೆ. ಅದೇ ನೀರ್ ಹೆಂಗ್ ಕೆಳಗಡೆ ಹೋಗುತ್ತೆ, ಮೋಟರ್ನ ಹಂಗ್ ಕೆಳಗಡೆ ಹೋಗ್ತದೆ. ಮತ್ತೆ ನೀರ್ ಹೆಂಗ್ ಮೇಲೆ ಬರುತ್ತೆ ಹಂಗ್ ಮೋಟರ್ನ ಬರುತ್ತಾ? 2 10 HP ಇದೆ. ಅಲ್ಲೊಂದು ಆ ಬಾವಿಯಲ್ಲಿ ಅಲ್ಲೊಂದು 5 HP ಇದೆ. ಓಕೆ. ಈ ಕಡೆ ಒಂದು 3 HP, ಈ ಕಡೆ ಒಂದು 3 HP. ಇಷ್ಟು ಮೋಟರ್ ನಡೀತದೆ. ಸುಮಾರು ವರ್ಷಗಳಿಂದ ಈ ಎಲ್ಲವೂ ನೀರು ಬಾವಿಗೆ ಶಿಫ್ಟ್ ಆಗ್ತಿದ್ವು. ಬಾವಿಗೆ ಶಿಫ್ಟ್ ಅದು ನಾವು ಅಪ್ ಇರೋದ್ರಿಂದ ಒಂದು ಮೋಟರ್ 10 HP ಮೋಟರ್ ಲೋಡ್ ಆಗ್ತಿತ್ತು. ಅದು ಇದು 10 ವರ್ಷಗಳ ಹಿಂದಿನ ಕಾನ್ಸೆಪ್ಟ್ ಇದು ಮಾಡ್ಬೇಕಂತ. ಅದು ಇವಾಗ ಈಡೇರಿದೆ. ಅದು ಈ ಒಂದು ಸಲಕ್ಕೆ ನಾವು ನೀರು ಚಾಲು ಮಾಡಿಬಿಟ್ರೆ ಎಟ್ ಎ ಟೈಮ್ ನೀರು ತೊಯ್ದು ಬಿಡ್ತದೆ. ಎಲ್ಲಾ ಕಡೆನೂ ಹೋಗುತ್ತೆ. ಅಂದ್ರೆ ಸಮಯದ ಉಳಿತಾಯ ಆಗ್ತದೆ. ಸಮಯ ಉಳಿತಾಯ ಆಗುತ್ತೆ, ಕರೆಂಟ್ ಉಳಿತಾಯ ಆಗ್ತದೆ. ಹೌದು. ಇದು ಇಲ್ಲಿ ಏನ್ ಮಾಡ್ತೀವಿ, ಇದನ್ನ ಕಂಪ್ಲೀಟ್ ಲಿಫ್ಟ್ ಮಾಡ್ತೀವಿ. ಸರ್ ಎಲ್ಲಿಗೆ ಲಿಫ್ಟ್ ಆಗುತ್ತೆ ಸರ್ ಇದು? ಇದು ಅಲ್ಲಿ ಹೋಗ್ತದೆ, ಫಿಲ್ಟರ್ಗೆ ಹೋಗ್ತದೆ. ಫಿಲ್ಟರ್ಗೆ ಹೋಗುತ್ತೆ. ಫಿಲ್ಟರ್ಲಿಂದ ಅಲ್ಲಿ ಚಲವಾಗಿರ್ತಾವಲ್ಲ, ಮತ್ತೆ ಡೈರೆಕ್ಟ್ ಹೊಲಕ್ಕೆ ಹೋಗ್ಬಿಡುತ್ತೆ. ಸರ್ ಬೋರ್ವೆಲ್ ಎಷ್ಟಿದೆ ಸರ್ ತಮ್ಮ? ಬೋರ್ವೆಲ್ 4 ಇದಾವೆ. 4 ಒಂದು ಅಲ್ಲಿ ಬಾವಿ ಇದೆ, ದೊಡ್ಡ ಬಾವಿ. ಸರ್ ಇನ್ನೊಂದು ಆ ಕಡೆ ಒಂದು ಬೋರ್ ಇದೆ. ಸರ್ ಈ ಕಡೆ ದಿಕ್ಕಿಗೆ 2 ಇದಾವೆ. ಅವೆಲ್ಲವೂ ಇಲ್ಲಿ ಪಂಪ್ ಮಾಡ್ತೇವೆ. ಬರ್ರಿ ನೋಡೋಣ. ಇದು 14 ವರ್ಷಗಳಿಂದ ರೇಷ್ಮೆ ಬೆಳೆ. 30 ವರ್ಷ ರೇಷ್ಮೆ ಬೆಳೆಗಾರ ನಾವು ಆಕ್ಚುಲಿ. ಸರ್ ರೇಷ್ಮೆ ಬೆಳೆಗಾರ 30 ವರ್ಷ ರೇಷ್ಮೆ ಬೆಳೆಗಾರ. ಆ ನಂತರ ಇದಕ್ಕೆ ಶಿಫ್ಟ್ ಆದೆವು. ಯಾಕೆ ಸರ್ ಹಂಗೆ? ಅದಕ್ಕೆ ಕಾರಣ ಏನು ಅಂತಂದರೆ, ಒಂದು 3-4 ವರ್ಷ ಫೆಬ್ರವರಿ ನಂತರ ರೋಗ ಬಂದು ಭಾಳ ರೇಷ್ಮೆ ಬೆಳೆ ಬರಲೇ ಇಲ್ಲ ನಮ್ಗೆ. 4-6 ವರ್ಷ. ಸರ್ ಆ ಸಂದರ್ಭದಲ್ಲಿ ಎಲ್ಲ ಕಡೆಯೂ ರೇಷ್ಮೆ ಹೋಗ್ಬಿಡ್ತೀವಿ. ಆ ಸಂದರ್ಭದಾಗ ನಮ್ಮದು ಕೂಡ ನಾವು ಬಿಡೋ ಸ್ಟೇಜಿಗೆ ಬಂದೆವು. ಫೇಲ್ ಆದವು. 3-4 ವರ್ಷ ಬೆಳೆ ಫೇಲ್ ಆಗ್ಲಿಕ್ಕಿದ್ದೆವು. ಆ ಫೆಬ್ರವರಿ ರೋಗ ಭಾಳ ಅಂಟ್ಕೊಂಡು ಬಿಟ್ಟಿತ್ತು. ಓಕೆ. ಮತ್ತು ಆನಂತರ ಭಾಳ ದಿನಗಳು ಇರೋದ್ರಿಂದ ಭೂಮಿ ಫಲವತ್ತತೆ ಕಡಿಮೆ ಆಗಿ ಸೊಪ್ಪಿನಲ್ಲಿಯೂ ಕೂಡ ಶಕ್ತಿ ಕಡಿಮೆ ಆಗಿ ಫೇಲ್ ಆದವು, ಏನೋ ಗೊತ್ತಿಲ್ಲ. ಇದನ್ನ ರೀಸೆಟ್ ಮಾಡಿದೀವಿ ಸರ್. ಇದು ಎಲ್ಲ ನೀರು ಇಲ್ಲಿಗೆ ಬಂದು ಬೀಳ್ತವೆ. 4 ಬೋರಿಂದ ಸರ್? 4 ಬೋರ್ನಿಂದ. ಎಷ್ಟು ಇಂಚ್ ಇದೆ ಸರ್ 4 ಬೋರು? ಒಂದು ಬಾವಿಯಲ್ಲಿ 2.5 ಇಂಚ್ ಬರ್ತದೆ, ಒಂದರಲ್ಲಿ 2 ಇಂಚ್ ಬರ್ತದೆ, ಒಂದರಲ್ಲಿ 1.5 ಇಂಚ್, ಒಂದರಲ್ಲಿ 1.5 ಇಂಚ್ ಕಮ್ಮಿ ಇದೆ. ಸರ್ ಇಷ್ಟು ನೀರು ಬರ್ತದೆ. ಟೋಟಲ್ ನಿಮ್ಮ 40 ಎಕರೆಗೂ ಇಲ್ಲಿಂದಾನೇ ನೀರು ಹೋಗೋದು? ಇಲ್ಲ, 25 ಎಕರೆಗೂ. ಇದು ಒಂದು 100 ಫೀಟ್ ಉದ್ದ ಇದೆ. ಏನ್ ಅಂತೀರ ಸರ್ ನೀವು? ಒಕ್ರಾಣಿ ಅಂತೀರಾ? ಏನ್ ಅಂತೀರ ಸರ್ ಇದಕ್ಕೆ? ಇದು ಬಾವಿ ಅಂತೀರೋ, ಒಕ್ರಾಣಿ ಅಂತೀರೋ? ಸ್ಟೋರೇಜ್ ಟ್ಯಾಂಕ್ ಅಂತೀವಿ. ಇದು 16 ಫೀಟ್ ಆಳ ಇದೆ. ಉದ್ದ 100 ಫೀಟ್ ಇದೆ. ಉದ್ದ 100 ಫೀಟ್. ಅಗಲ ಸರ್? ಅಗಲ 70 ಫೀಟ್ ಇದೆ. ಎಷ್ಟು ಲೀಟ್ರ್ ಸಾಮರ್ಥ್ಯ ಸರ್ ಇದ್ರದ್ದು? ಇದು ಆ್ಯಕ್ಚುಲಿ ನನ್ನ ಪ್ರಕಾರ, ನಾನು ಅಷ್ಟೊಂದು ಅಳತೆ ಮಾಡಿಲ್ಲ. ಇದು ಒಂದು 18 ಲಕ್ಷ ನೀರು ಹಿಡಿಯುತ್ತೆ ಅಂತ ಹೇಳ್ಯಾರ ಅಷ್ಟೇ. ಈ ಸೈಜ್ ಒಂದು 18 ಲಕ್ಷ ಕ್ಯಾಲ್ಕುಲೇಟ್. ಅದು ಸಂಪೂರ್ಣ ಅಂದಾಜು ಅಷ್ಟೇ. ಫುಲ್ ತುಂಬುತ್ತಾ ಸರ್ ಇದು? ತುಂಬುತ್ತದೆ. ಇನ್ನು ಬಳಸ್ತೇವೆ. ಬೇಕಾದ್ರೆ ಬಳಸ್ಬಿಡ್ತೀವಿ. ಈಗ ಚಲವಾಗ್ಬಿಡ್ತಾವೆ, ಮೋಟ್ರ್ ಬಂದಿಟ್ಟಿರ್ತಾವೆ. ಬೇಕಿದ್ರೆ ಸರ್ ತುಂಬಿರ್ತದೆ. ಮತ್ತೆ ಮೀನನ್ನು ಕೂಡ ಬಿಡಬಹುದು. ಇನ್ನೂ ಬಿಟ್ಟಿಲ್ಲ, ಬಿಡಬಹುದು. ಅಂದ್ರೆ ಇದ್ರಾಗ ನೆಕ್ಸ್ಟ್ ಮೀನು ಸಾಕಣೆ ಮಾಡಬಹುದು. ಅದ್ಭುತವಾಗಿ ಬರುತ್ತೆ. ಅದು ರೀಸೆಂಟ್ ಚಲೋ ಮಾಡಿದ್ರಿಂದ ಇನ್ನೂ ಆ ಕಾನ್ಸೆಪ್ಟ್ ಇಲ್ಲ. ಅದಕ್ಕೂ ಒಂದು ಪ್ರಾಜೆಕ್ಟ್ ಆಗಿ ಹೋಗ್ಬೇಕಾಗಿದೆ. ಯಾಕಂದ್ರೆ ಅದಕ್ಕೂ ರೋಗಗಳು ಬಹಳಷ್ಟು ಇರ್ತವೆ. ಮಾಡಿದ ಮೇಲೆ ಅದಕ್ಕೊಬ್ರು ಮಾರ್ಕೆಟಿಂಗ್ ಹೋಗುವಂತ ವ್ಯವಸ್ಥೆ ಬೇಕು. ಬೇರೆದವ್ರು ಯಾರಾದ್ರೂ ಸೆಟ್ ಆಗಿದ್ರಂದ್ರೆ ಅದನ್ನ ಪೂರ್ವ ತಯಾರಿ ಮಾಡ್ಲಿಕ್ಕಿರ್ತೀವಿ. ಇನ್ನು ಮಾಡಿಲ್ಲ. ಮತ್ತೆ ಇನ್ನೊಂದು ಮೀನು ಸಾಕಣೆ ಜವಾಬ್ದಾರಿ ಅಂತಕ್ಕಂಥ ಅವ್ನಿಗೆ ಕೊಡೋಣ ಅಂತ ಅನ್ಕೊಂಡೆವು. ಓಕೆ ಸರ್. ಸರ್ ಏನು ಖರ್ಚು ಬಂತು ಸರ್ ಇದು? ಖರ್ಚು ಸುಮಾರು ಈ ತಾಡ್ಪಲ್ಲೇ 1.5 ಲಕ್ಷ ರೂಪಾಯಿ ಬಿದ್ದಿದೆ. ತಾಡ್ಪಲ್ ಇದಕ್ಕೆ ಹಾಕಿರೋ ತಾಡ್ಪಲ್ 1.5 ಲಕ್ಷ ಆಗಿದೆ ಸರ್. 2.5 ಲಕ್ಷ ರೂಪಾಯಿ ಇದು ತೋಡ್ಲಿಕ್ಕಾಗಿದೆ. ಈ ಕಲ್ಲು ಬಂದದ್ದು ಶಿಫ್ಟ್ ಮಾಡ್ಲಿಕ್ಕೆ 1.5 ಲಕ್ಷ ರೂಪಾಯಿ ಹೋಗಿದೆ. ಅಂದ್ರೆ ಕಲ್ಲು ಇತ್ತ ಸರ್ ಇಲ್ಲಿ? ಇದೆಲ್ಲ ಗುಡ್ಡ. ಇದು ಟೋಟಲ್ ಗುಡ್ಡ. ಇದು ನೀವು ಗುಡ್ಡ ಕಡ್ದು ಇದು ಮಾಡ್ಕೊಂಡ್ರೆ ತೋರಿಸ್ತೀನಿ. ಈ ಕಲ್ಲು ಟೋಟಲ್ ಈ ಹೊಲಕ್ಕೆ ಈ ಟೋಟಲ್ 25 ಎಕರೆಕ್ಕೆ ಒಡ್ಡಾಗಿದೆ. ಕಲ್ಲೊಡ್ಡು. ಈ ಕಲ್ಲು ಶಿಫ್ಟ್ ಮಾಡಿ ತೋರಿಸಿ. 2 ಇಟಾಚಿ ನಾವು 3 ತಿಂಗಳ 4 ತಿಂಗಳು ನಡೆದೇವೆ. 3.5-4 ತಿಂಗಳು ನಡೆದ ಇದ್ರ ಕೆಲಸ ಮಾಡಲಿಕ್ಕೆ 800 ತಾಸು ಇಟಾಚಿ ಕೆಲಸ ಮಾಡೇವೆ. 800 ತಾಸು? 800 ತಾಸು. ಒಂದು ಇಟಾಚಿ 300 ತಾಸು ಮಾಡಿದೆ ಸರ್. ಅದೇನೋ ಡ್ರಮ್ ಎಲ್ಲ ಬಿಟ್ಟಿರಿ ತೇಲಕ್ಕೆ? 10 HP ಮೋಟರ್ 2 ಹಾಕಿದೆವು. ಅದು ಮುಳುಗಬಾರ್ದು ಅಂತೇಳಿ ಕಸಿ ಮೇಲೆ ಕಟ್ಟಿದೆವು.
ಏನು ಮುಳುಗಬಾರ್ದು ಅಂತ ಸರ್? ಮೋಟ್ರ್ ಮುಳುಗಬಾರ್ದು ಅಂತ. ಯಾಕೆ ಸರ್ ಮುಳುಗಬಾರ್ದು? ಅದು ಏನಾರ ಆದ್ರಪ್ಪ ಅಂದ್ರೆ ತೆಗಿಲಿಕ್ಕೆ ಆಗೋದಿಲ್ಲ, ಮೇಲೆ ತೇಲ್ತಾ ಇತ್ತಂದ್ರೆ ಅದನ್ನ ತಗೊಳಕ್ ಬರುತ್ತೆ ಅಂತ, ಈಸಿಯಾಗಿ ಬರುತ್ತೆ ಈಸಿಯಾಗಿ ಅಂತ. ಬರುತ್ತೆ. ಅದಕ್ಕೆ ಆ ಡ್ರಮ್ ಕಟ್ಸಿರಿ. ಡ್ರಮ್ ಕಟ್ಟಿ ಏನು ನಿಮ್ದೇನಾ ಸರ್ ಐಡಿಯಾ ಅದು? ಐಡಿಯಾ ನಮ್ಮವೇ ನಿಮ್ದೇ? ನಮ್ಮವೇ. ಭಾರಿ ಐಡಿಯಾ ಮಾಡಿದ್ದಾರೆ ಸರ್. ಈಗ ಡ್ರಮ್ ಒಳಗಡೆ ಮೋಟ್ರ್ ಮುಳುಗಲ್ಲ, ನೀರು ಎಷ್ಟು ಮೋಟ್ರ್ ಇದಾವೆ. ಇದು ಅದು ಈಗ ಪೆಂಡಿ ಕಟ್ಟಿದಂಗೆ ಆಗಿದೆ. ಅದೇ ನೀರು ಹೆಂಗ್ ಕೆಳಗಡೆ ಹೋಗುತ್ತೆ ಮೋಟ್ರನ ಹಂಗೆ ಕೆಳಗಡೆ ಕೆಳಗಡೆ ಹೋಗ್ತದೆ. ಮತ್ತೆ ನೀರು ಹೆಂಗ್ ಮೇಲೆ ಬರುತ್ತೆ ಹಂಗೆ ಮೋಟ್ರನ ಬರುತ್ತಾ? ಓ, ಎಷ್ಟಿದೆ ಮೋಟ್ರ್ ಸರ್ ಇಲ್ಲಿ? 2 10 HP ಇದೆ. 2 10 HP. 2 10 HP ಇದೆ. ಅದ್ಭುತ. ಅಲ್ಲೊಂದು ಆ ಬಾವಿಯಲ್ಲಿ ಒಂದು 10 HP ಇದೆ. ಹಾಂ ಸರ್. ಅಲ್ಲೊಂದು 5 HP ಇದೆ. ಓಕೆ. ಈ ಕಡೆ ಒಂದು 3 HP, ಈ ಕಡೆ ಒಂದು 3 HP, ಇಷ್ಟು ಮೋಟರ್ ನಡೀತದೆ. ಬಟ್ ಬಾವಿ ನೀರು ಮಾತ್ರ ಸಾಕಾಗ್ತಾ ಇರಲಿಲ್ಲ ಸರ್ ತಮ್ಮ ತೋಟಕ್ಕೆ? ಇಲ್ಲ, ನಾವು ಸುಮಾರು ವರ್ಷಗಳಿಂದ ಇವೆಲ್ಲವೂ ನೀರು ಬಾವಿಗೆ ಶಿಫ್ಟ್ ಆಗ್ತಿದ್ದವು. ಬಾವಿಗೆ ಶಿಫ್ಟ್ ಆದವು. ನಾವು ಅಪ್ ಇರೋದ್ರಿಂದ ಒಂದು ಮೋಟ್ರ್ 10 HP ಮೋಟ್ರ್ ಲೋಡ್ ಆಗ್ತಿತ್ತು. ಅದಕ್ಕೆ ಓಕೆ, ಲೋಡ್ ಆಗ್ತಿತ್ತು. ಇದು 10 ವರ್ಷಗಳ ಹಿಂದಿನ ಕಾನ್ಸೆಪ್ಟ್ ಇದು ಮಾಡ್ಬೇಕಂತ. ಅದು ಇವಾಗ ಈಡೇರಿದೆ. ಅದು ಈ ಒಂದು ಸಲಕ್ಕೆ ನಾವು ನೀರು ಚಾಲು ಮಾಡಿಬಿಟ್ರೆ ಎಟ್ ಎ ಟೈಮ್ ನೀರು ತೊಯ್ದು ಬಿಡ್ತದೆ, ಎಲ್ಲ ಕಡೆನೂ ಹೋಗುತ್ತೆ. ಅಂದ್ರೆ ಸಮಯದ ಉಳಿತಾಯ ಆಗ್ತದೆ. ಸಮಯ ಉಳಿತಾಯ ಆಗುತ್ತೆ, ಕರೆಂಟ್ ಉಳಿತಾಯ ಆಗ್ತದೆ. ಹೌದು. ಇದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ. ಈಗ ಡೌನ್ ಅಲ್ಲಿರೋ ಬಾವಿಯಿಂದ ನೀವು ನೀರು ಎತ್ತಬೇಕು ಅಂತಂದ್ರೆ ಸಮಯನೂ ಜಾಸ್ತಿ, ಖರ್ಚು ಜಾಸ್ತಿ, ಕರೆಂಟ್ ಜಾಸ್ತಿ, ಎಲ್ಲ ಜಾಸ್ತಿ. ಅದಕ್ಕೆ ಇದನ್ನ ಹಗುರು ಮಾಡ್ಕೋಬೇಕಂತೇಳಿ ಇದಿಷ್ಟು ದುಡ್ಡನ್ನು ಇಲ್ಲ. ಎತ್ತರ ಪ್ರದೇಶದಲ್ಲಿ ಈ ನೀರಿನ ಟ್ಯಾಂಕ್ ಮಾಡಿಸಿರೋದ್ರಿಂದ ಇದೆಲ್ಲ ಉಳಿತಾಯ ಆಗ್ತಾ ಇದೆ. ಹೊಸ ಹೊಸ ತಂತ್ರಜ್ಞಾನ ಅಳವಡಿಸ್ಕೊಂತ ಇದಾರಲ್ಲ. ಹೆಚ್ಚು ಕಮ್ಮಿ ಎಲ್ಲರೂ ವಿಜ್ಞಾನಿಗಳೇ, ಒಬ್ಬೊಬ್ರು ಒಂದೊಂದರಲ್ಲಿ ಅನ್ವೇಷಣೆ ಮಾಡ್ತಾ ಇರ್ತಾರೆ. ಈಗ ನೀವು ಕೂಡ ಸೈನ್ಸ್ ಆಗಿ ಕೆಲಸ ಮಾಡ್ತೀರಿ, ಹೊಸದನ್ನು ಅಪ್ಡೇಟ್ ಮಾಡ್ಲಿಕ್ಕೆ. ಏನಿಲ್ಲ ಸರ್, ಎಲ್ಲ ನಾವು ನಿಮ್ಮಂಥವ್ರಿಂದ ಕಲಿತಾ ಇರೋದು ಅಷ್ಟೇ. ಇಲ್ಲ, ಎಲ್ಲರೊಳಗೂ ಇದೆ. ಆ ಕ್ಷೇತ್ರದಲ್ಲಿ ಅವರು ಅನುಭವಗಳಾಗ್ತಾ ಹೋಗ್ತಾರೆ. ಎಲ್ಲ ನಿಮ್ಮಂಥವ್ರಿಂದ ಕಲಿತಾ ಇರೋದು ಸರ್ ಅಷ್ಟೇ. ಸರ್ ಇದು ಹೇಳಿ ಸರ್. ಇದು 2 ಫಿಲ್ಟರ್. ಇವು ಏನಕ್ಕೆ ಸರ್ ಇವು ಫಿಲ್ಟ್ರು? ನೀರನ್ನ ಇಲ್ಲಿ ಇದು ಸೋಶ್ ಹೋಗ್ತದೆ. ಹಾಂ ಸರ್. ಡ್ರಿಪ್ಗೆ ಬಂದಾಗೋದಿಲ್ಲ. ಓಕೆ. ಓ, ಅಂದ್ರೆ ಈಗ ಅಲ್ಲಿ ಬಂದಿರೋಂಥ ಏನಾದ್ರು ಹೊಲಸು ಬಂತಂದ್ರೆ ಫಿಲ್ಟರ್ ಮಾಡ್ತಾರೆ ಸರ್ ಇದು? ಓಕೆ. ಹೆಂಗ್ ವರ್ಕ್ ಆಗುತ್ತೆ ಸರ್ ಇದು? ಇದು ನೀರು ಮೇನ್ ನೀರು ಇಲ್ಲಿ ಬರುತ್ತೆ. ಹಾಂ ಸರ್. ಇಲ್ಲಿ ಬಂದದ್ದನ್ನು ಇಲ್ಲೆಲ್ಲ ಕಲ್ಲು ಜಾಲಿ ಇರ್ತವೆ, ಸಣ್ಣ ಹಳ್ಳ ಇರ್ತವೆ, ಸಣ್ಣ ಉಸುಕ್ ಇರ್ತವೆ. ಇಲ್ಲಿದೆ ಫಿಲ್ಟರ್ ಹಾಕೊಂಡು ಇಲ್ಲೊಂದು ಜಾಲಿ ಇರುತ್ತೆ. ಓಕೆ. ಇದೇ ಗ್ಲಾಸ್ ಪಾಸ್ ಹಾಕೊಂಡು ಕಳಿಸಿ ಮುಂದೆ ಹೋಗ್ತದೆ. ಇಲ್ಲಿಂದ ಸೀದಾ ಪೈಪ್ ಮುಖಾಂತರ ಹೊರಗಡೆ ಹೋಗುತ್ತೆ. ಬಟ್ ಇದು ವರ್ಕ್ ಆಗೋದು ಯಾವ ತರ ಆಗುತ್ತೆ ಸರ್? ಅಂದ್ರೆ ಇದಕ್ಕೇನು ಎಕ್ಸ್ಟ್ರಾ ಕರೆಂಟ್ ಏನಿರಲ್ಲ. ಓಕೆ. ಈಗ ಅಲ್ಲಿಂದ ಬಂದಿರೋಂಥ ಹೊಲಸು ಇದ್ರೊಳಗೆ ಸ್ಟೋರ್ ಆಗುತ್ತಲ್ಲ, ಅದು ತೆಗೆಯೋದು ಯಾವ ಸ್ಟೋರ್ ಆಗಿದ್ದನ್ನು ನಾವು ವಾಪಸ್ ಮತ್ತೆ ಮಾಡ್ಬೋದು. ಇದನ್ನ ಓಪನ್ ಮಾಡ್ಕೊಂಡು ಹೊರಗೆ ಹೋಗ್ಬಿಡ್ತೀವಿ. ಓಕೆ. ಅಂದ್ರೆ ಹೊಲಸು ಮುಂದೆ ಹೋಗೋದನ್ನ ಬಂದ್ ಮಾಡೋದು. ಓಕೆ. ಇವನ್ನೆಲ್ಲ ಬಂದ್ ಮಾಡ್ಕೊಳ್ಳೋದು, ಬಂದ್ ಮಾಡ್ಕೊಂಡು ಅದನ್ನ ಓಪನ್ ಮಾಡ್ಕೊಳ್ಳೋದು. ಓಕೆ. ಇದನ್ನ ಬಂದ್ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಈಗ ಹೋಗ್ಬಿಡುತ್ತೆ. ಓಕೆ. ಹಿಂಗೆ ನೀರು ಬಂದಿದ್ದು ವಾಪಸ್ ಕೊಳೆ ಆ ಪೈಪಿಂದ ಹೋಗ್ಬಿಡುತ್ತೆ. ಓಕೆ. ಈ ಪಾಚಿ ಅದೆಲ್ಲ ಬಂದಿರೋದೆಲ್ಲ ಫುಲ್ ಕ್ಲೀನ್ ಆಗ್ಬಿಡುತ್ತೆ ಸರ್ ಅಲ್ವಾ? ಇದು 1 ಲಕ್ಷ ರೂಪಾಯಿ, 1,20,000 ರೂಪಾಯಿ ಸರ್. ಇದು ಹೊಸ ಮೆಥಡ್. ಇದು ಹೌದಾ ಸರ್? ಈ ತರ ಒಂದು ಫಿಲ್ಟರ್ ಮಾಡಲ್ ಹೊಸ ಮೆಥಡ್ ಇದೆ. ಓಕೆ. ಅಂದ್ರೆ ಫಸ್ಟ್ ಬೇರೆ ತರ ಇತ್ತು, ಅವೆಲ್ಲ ಹಳೆವಾಗಿದ್ದು ಅಲ್ಲ. ಓಕೆ. 14 ವರ್ಷಗಳಿಂದಲೂ ಇದು ಮುಂದೆ ಇರ್ತಿತ್ತು. ಇದು ಸರ್ ಮುಂದೆ ಇರ್ತಿತ್ತು, ಜಾಗ ಬಹಳಷ್ಟು ಹಿಡಿದಿತ್ತು. ಓಕೆ. ಕೆಳಗ ಮಾಡ್ಬಿಟ್ಟ ನೀವು ಈ ಕೆಳಗೆ ಬಂದಿರೋ ಸಿಸ್ಟಮ್. ಇದು ಒಂದು ಸ್ಯಾಂಡ್ ಫಿಲ್ಟರ್ ಎಷ್ಟು ಸರ್ ಇದು? ಎರಡು ಕೂಡ 1,20,000 ಬಿದ್ದಿದೆ. 2 ಸೇರಿ 1,20,000. 56,000 ಇನ್ನಿತರ ಖರ್ಚುಗಳು ಕೂಡ ಒಂದು 20 ಆಗಿದೆ. 56,000. ಹಾಂ ಸರ್. ಒಂದು ಸೆಟ್ ಅದು 56,000. ಅಂದ್ರೆ ಬರೀ ಸ್ಯಾಂಡ್ ಫಿಲ್ಟರ್ ಮಾತ್ರ, ಇದಕ್ಕೆ ಎಕ್ಸ್ಟ್ರಾ ಪೈಪ್ಗಳು ಆ ಥರದ್ದು ಏನಿಲ್ಲ. ಇವೆಲ್ಲ ಪೈಪ್ಗಳು ಎಕ್ಸ್ಟ್ರಾ. ಇದು ಒಂದು 10 ಲಕ್ಷ ರೂಪಾಯಿ. ಈ ರೆಡ್ ಕಲರ್ ಏನಿದೆ ಇದೆಲ್ಲ ಇದ್ರ ಜೊತೆಗೆ ಬಂದಿದೆ. 1,20,000 ಆಯ್ತು. ಬಟ್ ಇದಕ್ಕೆ ಏನಾದ್ರು ಸಬ್ಸಿಡಿ ಆ ಥರ ಸಿಗುತ್ತಾ ಸರ್ ಕೃಷಿ ಇಲಾಖೆಯಲ್ಲಿ? ಅಲ್ಲಿ ಸಬ್ಸಿಡಿ ಸಿಗ್ತವೆ. ಟೋಟಲ್ ಎಸ್ಟಿಮೇಟ್ನಾಗ ಸಬ್ಸಿಡಿ ಸಿಗ್ತವೆ. ನಾವು ಜಾಸ್ತಿ ಸಬ್ಸಿಡಿ ಅಂತ ಹೋಗೋದಿಲ್ಲ. ಓಕೆ. ಈಗ ಸಮಯದ ಅಭಾವ ಮತ್ತೆ ಈಗ ಎಷ್ಟು ಕೊಟ್ಟರು ಕಡಿಮೆಪ್ಪ ಅಂತೇಳಿ ಜಾಸ್ತಿ ಹೋಗೋದು ಕಡಿಮೆ. ಸಬ್ಸಿಡಿ ನಮ್ಗೆ ಹೆಂಗೆ ಕುಂತ ಅಂದ್ರೆ ಕೆಲಸಗಳು ಆಗೋದಿಲ್ಲ. ಮತ್ತೆ ಆ ಮರ್ಯಾದೆ ಆಫೀಸ್ ನಾನು ಇವತ್ತು ಹೇಳ್ಬಾರ್ದು, ಆಫೀಸ್ಗೆ ಹೋದ್ರೆ ಆ ಗೌರವ ಇಲ್ಲ. ಹೌದಾ ಸರ್? ಗೌರವ ಇಲ್ಲ. ಮನುಷ್ಯನಿಗೆ ಗೌರವ ಬೇಕಾಗಿದೆ. ದುಡ್ಡಿಗೋಸ್ಕರ ಎಲ್ಲರೂ ಬರಕ್ಕೆ ಹೋಗ್ಬಿಟ್ರೆ ಆಫೀಸ್ ಅಲ್ದಾಡುವುದು ದುಡ್ಡಿಗೋಸ್ಕರ ಅಲ್ದಾಡಕತ್ತೀರ. ಅದು ಅವ್ರ ಕಿಮ್ಮತ್ ಕಳ್ಕೊಂಡಿದ್ದು. ಅವ್ರ ಅಧಿಕಾರಿ ಸ್ಥಾನದಲ್ಲಿ ಕುಂತಿರ್ತಾರೆ, ಅವ್ರ ಕೈಲಿ ಬಜೆಟ್ಸ್ ಇರ್ತವೆ. ಸಲ ಮಾಡಿದ್ರೇ 10 ಸಲ ಸಲ ಮಾಡಿದ್ರೆ ಯಾಕಂತೇಳಿ ತಲೆ ಎತ್ಕೇಸಿ ಮಾತಾಡಿರ್ತಾನೆ. ಇಲ್ಲಾಂದ್ರೆ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಕೂಡ ಆಗ್ತದೆ. ಇವೆಲ್ಲವೂ ನಮಗೆ ಬೇಡಪ್ಪ, ಯಾಕೆ ಇಲ್ಲೇ ಕುಂತ್ಕೊಂಡು ದುಡ್ಡು ತೆಗಿಬೋದಲ್ಲ ಅಂತೇಳಿ ಕಾನ್ಸೆಪ್ಟ್. ನಮ್ಮ ಸ್ಥಿತಿಯನ್ನು ಚೇಂಜ್ ಮಾಡ್ಕೊಂಡು, ಅದು ಇನ್ನೊಬ್ಬರಿಗೆ ನಮ್ಮ ಸ್ಥಿತಿ ಓಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ನಾವು ಈ ಥರ ಯೋಚನೆ ಮಾಡ್ಕೊಂಡು ಒಬ್ಬ ನಿಜವಾದ ರೈತ ಎಂದು ಬೇಡಬಾರ್ದು, ಎಲ್ಲಿ ಬೇಡಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಆ ಕಾನ್ಸೆಪ್ಟ್ನಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದದ್ದು.
ಹಾಗಾಗಿ ಬೇಡುವ ಸ್ಥಿತಿ ಬೇಡ ಅಂತ. ಕೊಡುವ ಸ್ಥಿತಿ ಇರಲಿ ರೈತನ. ಯಾವಾಗಲೂ ರೈತ ಅಂದ್ರೆ ಯಾವಾಗಲೂ ಅನ್ನ ಹಾಕೋನು ಅವನೇನು ಅಂತೀವಿ, ಆದ್ರೂ ಅವನು ಗಂಭೀರ ಸ್ಥಿತಿಯಲ್ಲಿ ಇದ್ದಾನೆ. ಆದರೆ ನಾವು ಆ ಗಂಭೀರ ಸ್ಥಿತಿಯಿಂದ ಶ್ರೀಮಂತ ಸ್ಥಿತಿಗೆ ಹೋಗ್ಬೇಕಂದ್ರೆ ನನ್ನೊಳಗಿನ ಸ್ಥಿತಿಯನ್ನು ನಾನು ಬಲವರ್ಧನೆ ಮಾಡಿಕೊಂಡಾಗ, ನನ್ನೊಳಗ ಬೇಡುವ ಸ್ಥಿತಿ ಇದ್ರೆ ಅದು ಕೊನೆಯವರೆಗೂ ಬೇಡುವ ಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ನನ್ನೊಳಗಿನ ಸ್ಥಿತಿ ಬೇಡುವ ಸ್ಥಿತಿಯನ್ನು ಇಲ್ಲದ ಹಾಗೆ ಮಾಡಿಕೊಂಡಾಗ ಶ್ರೀಮಂತ ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಒಂದು ಕಾನ್ಸೆಪ್ಟು. ನಮ್ಮನ್ನು ಪ್ರೀತಿಸೋದ, ಅವ್ರನ್ನ ನಾವು ಪ್ರೀತಿಸೋದು. ಹಂಗತೆ ಇತ್ತಂದ್ರೆ ತಾವೇ ಕೊಡಲಿ. ಹಂಗೆ ತಾವೇ ಕೊಡಲಿ. ಅವ್ರು ನಿಜವಾಗ್ಲೂ ಅವ್ರು ಅರ್ಥೈಸ್ಕೊಂಡ ಶಕ್ತಿ ಅವರಲ್ಲಿದ್ದರೆ ತಾವು ಕೊಡಲಿ, ಇಲ್ಲಾಂದ್ರೆ ಬೇಡ. ಮಾಡಿದ್ದು ಸರಿ ಇದ್ದರೆ ಈಗೆಲ್ಲ 15%, ಎಲ್ಲ 15%, 12% ಬಂದು ನಿಂತ್ಕೊಂಡ್ರೆ ಎಲ್ಲವೂ ಕರೆಕ್ಟ್ ಇದ್ರೂ ಕೂಡ ಪರ್ಸೆಂಟ್ ಇರಲಾರ್ದು ಯಾವ ಕೆಲಸ ಆಗಲ್ಲ. ಹೌದು, ಸುಮಾರು ಫೈಲ್ಸ್ ಹೋಗ್ತವೆ. ಈಗ ಇರೋದ್ ಬಜೆಟ್ ಕಡಿಮೆ, ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಆಗ್ತವೆ, ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಆಗ್ತವೆ. ಹೌದು, ಮತ್ತೆ ಅಲ್ಲಿ ಮರ್ಯಾದೆಗೆಟ್ಟು ಬದುಕೋದು ಏನದು? ಎಲ್ಲ ಪರ್ಸೆಂಟೇಜ್ ಮೇಲೆ ನಡೀತಾ ಇದಾವೆ. ಪರ್ಸೆಂಟೇಜ್ ಮೇಲೆ ನಡೀತೇವೆ. ದುಡ್ಡ ಮೇನಲ್ಲ ಬದುಕಿಗೆ. ಹೌದು, ತನ್ನೊಳಗಿನ ಸ್ಥಿತಿ ಮೇನ್ ಆಗ್ಬೇಕಾಗಿದೆ. ಬಟ್ ಸಣ್ಣ ರೈತರು ಸರ್, ಇವತ್ತಿನ ದಿನಮಾನಗಳಲ್ಲಿ ಕೃಷಿಲಿ ಉನ್ನತಿ ಕಾಣ್ಬೇಕಂದ್ರೆ ಏನು ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಕೃಷಿಯಲ್ಲಿ ಉನ್ನತಿ ಕಾಣ್ಬೇಕಂದ್ರೆ ಅವನು ಇಂಟೆಲಿಜೆಂಟ್ ಮೈಂಡನ್ನ ರೆಡಿ ಮಾಡ್ಕೋಬೇಕು. ತನ್ನ ಮೆಂಟಲಿ ಅನ್ವೇಷಕನಾಗಿರ್ಬೇಕು. ಒಂದು ತಾನು ಏನ್ ಮಾಡ್ಬೇಕಂತ ಅದ್ರ ಬಗ್ಗೆ ಪರಿಪೂರ್ಣತೆಯನ್ನು ಹೊಂದ್ಕೋಬೇಕು. ನನ್ನಲ್ಲಿ ಇಲ್ಲ ಅನ್ನೋದಾದ್ರೆ ಇನ್ನೊಂದ್ ಕಡೆ ತಿಳಿದುಕೊಳ್ಳುವ ಮನೋಭಾವ ತಂದ್ಕೋಬೇಕು, ತಿಳ್ಕೊಂಡೋದ್ಮೇಲೆ ಒಂದು ನಿರ್ಣಯ ಮಾಡಿಕೊಂಡು ಒಂದು ಯಾವುದನ್ನ ಮಾಡಿದ್ರೆ ನಾನು ಬಲವರ್ಧನೆ ಆಗಬಹುದು ಅಂತೇಳಿ ಅವನು ಇಳಿಬೇಕು. ತನ್ನ ಬುದ್ಧಿಯಲ್ಲಿ ಇಳ್ಕೊಂಡು ಅದ್ರ ಮೇಲೆ ಹೆಚ್ಚು ಒತ್ತನ್ನು ಕೊಡಬೇಕು. ಕಾನ್ಸಂಟ್ರೇಟ್ ಅಂತ ಏನ್ ಕರಿತೀವಲ್ಲ, ಹೆಚ್ಚು ಒತ್ತು ಆ ವಿಷಯದ ಮೇಲೆ, ಆ ಕ್ಷೇತ್ರದ ಮೇಲೆ ಕೊಟ್ಟಾಗ ಅವನು ಡೆವಲಪ್ ಆಗ್ಲಿಕ್ಕೆ ಸಾಧ್ಯ. ತನ್ನ 2 ಎಕರೆ ಇರಲಿ, 3 ಎಕರೆ ಇರಲಿ, ತನ್ನ ಬುದ್ಧಿವಂತಿಕೆಯನ್ನು ಆ ಕ್ಷೇತ್ರದ ಮೇಲೆ ತೊಡಗಿಸ್. ಅವನು ಬುದ್ಧಿವಂತ ಅದಾನೆ, ಆದ್ರೆ ತನ್ನನ್ನು ತಾನು ಬೇರೆ ಕಡೆ ಇಟ್ಕೊಂಡಾನೆ ಅಷ್ಟೇ. ಇದೆಲ್ಲವೂ ಗುಡ್ಡ. ಇದೆಲ್ಲ ಕಟ್ಸಿದಾರಲ್ಲ ಸರ್? ಇದು ಕಟ್ಸಿದೆವು. ಅದು JCB ಇಟಾಚಿಲೆ ಕಟ್ಸಿದೆವು ಸರ್. ಏನ್ ಸರ್ ಇದು ಇಷ್ಟು ದೊಡ್ಡ ದೊಡ್ಡ ಕಲ್ಲೆಲ್ಲ ತೊಡಗಿಸ್ಕೊಂಡೆವು ಆದ್ರೆ ಈಜಿ ಆಯ್ತು ಸರ್. ನಿಜವಾಗ್ಲೂ ಹೇಳ್ತೀನಿ, ಇದನ್ನೆಲ್ಲ ನೋಡಿದ್ರೆ ಇದು ಸಣ್ಣ ಕೆಲಸ ಅಲ್ಲ ಸರ್. ಸಣ್ಣ ಕೆಲಸ ಅಲ್ಲ, ಸುಮಾರು ಅಲ್ಲ ಸರ್. ನೋಡಿ, ಈಗ ನನ್ನ ಸ್ನೇಹಿತರೆ ನೀವು ನೋಡ್ತಿರ್ಬೋದು, ನಾನು ಒಂದು 5.5 ಹತ್ತತ್ರ ಇದ್ದೀನಿ ಅಡಿ. ನಂದ್ರ 2ರಷ್ಟು ಎತ್ತರ ಗೋಡೆ ಕಟ್ಸಿದ್ದಾರೆ. ಅದು ಬಂಡೆಗಳು, ಸಣ್ಣ ಬಂಡೆ ಅಲ್ಲ, ಇಂಥ ದೊಡ್ಡ ಬಂಡೆ ಕಟ್ಸಿದಾರೆ ಅಂತಂದ್ರೆ ನಿಜವಾಗ್ಲೂ ಇದು ರಿಯಲಿ ಗ್ರೇಟ್ ಅನ್ಸುತ್ತೆ ಸರ್ ಇದು. ಈಗ ನಮಗೂ ಈಗ ಅನಿಸ್ತದೆ, ಮೊದಲು ಹಂಗ ಅನಿಸ್ಲಿಲ್ಲ ನಮಗೂ. ಅದು ಮಾಡ್ತಾ ಮಾಡ್ತಾ ಆದ್ರೂ ಕೂಡ ಅದು ಸಾತು ಸಹಯೋಗ ಯಾವುದೋ ಒಂದು ಶಕ್ತಿಯಿಂದ ಅದು ಸರಳೀಕರಣ ಮಾಡಿದೆ. ಅಲ್ಲ ಸರ್, ನಾವು ಇಷ್ಟು ಮಾಡಿದ್ರು ಕೂಡ ಎಲ್ಲೂ ಕೊರತೆಯನ್ನು ಅನುಭವಿಸಿಲ್ಲ. ಎಲ್ಲವೂ ಸರಳ ಮತ್ತು ಸಹಜವಾಗಿ ನಡೆದಿದೆ. ಅಲ್ಲ ಸರ್, ಏನು ಸರ್ ಇದು? ನಮ್ಮ ಕೋಟೆಯಲ್ಲಿ ಕೂಡ ಇನ್ನು ಇದಕ್ಕಿಂತ ದೊಡ್ಡ ಸಣ್ಣ ಕಲ್ಲು ಇರ್ತಾವೆ ನೋಡಿ. ನೋಡ್ತಿರ್ಬೋದು ಸ್ನೇಹಿತರೆ, ಇದು ಒಂದು ಬಂಡೆ ಎಷ್ಟು ಉದ್ದ ಇದೆ ಅಂತಂದು. ಈ ಥರದ್ದು 2 ಮಾರಾಗುತ್ತೆ, ಸುಮಾರು 2-2.5 ಮಾರಾಗುತ್ತೆ. ಈ ಥರದ್ದು ದೊಡ್ಡ ದೊಡ್ಡ ಬಂಡೆಗಳನ್ನ ಗೋಡೆ ಥರ ಕಟ್ಸಿದ್ದಾರೆ. ಕಟ್ಸಿ ಮಿಡ್ಲಲ್ಲಿ ಈ ತೊಟ್ಟಿ ಮಾಡಿದ್ದಾರೆ, ವಕ್ರಾಣಿ ಮಾಡಿದ್ದಾರೆ, ಅಥವಾ ಕೆರೆ ಮಾಡಿದ್ದಾರೆ ಅಂದ್ಕೊಳ್ಳಿ. ಇದಕ್ಕೆ ಎಷ್ಟು ಶ್ರಮ ವಹಿಸಿರ್ಬೋದು ಸರ್ ಇದ್ರ ಬಗ್ಗೆ ಅಂತಂದರೆ, ನಂಗೆ ಇದ್ರದ್ದು ಪರಿಶ್ರಮ ಈಗ ಆಚೆ ಬಂದ ಮೇಲೆ ಕಾಣಿಸುತ್ತೆ. ಅಲ್ಲಿ ಮೇಲೆ ನಿಂತು ನೋಡಿದಾಗ ನಮಗೆ ಪರಿಶ್ರಮ ಕಾಣಿಸಲ್ಲ ಇದ್ರದ್ದು. ಸುಮ್ಮನೆ ಏನೋ ಗುಡ್ಡು ಕಲ್ಲು ಇದೆ ಏನೋ ಅನಿಸುತ್ತೆ ಫಸ್ಟ್ ನೋಡಿದಾಗ. ಬಟ್ ಅಲ್ಲಿ ಮೇಲೆ ಹೋಗಿ ವಾಪಸ್ ಇಲ್ಲಿ ಬಂದರೆ ಇದರ ಪರಿಶ್ರಮ ಏನಿದೆ ಅಂತ ನಿಜವಾಗ್ಲೂ ಅರ್ಥ ಆಗುತ್ತೆ ಡೆಪ್ತಾಗಿ. ವಾವ್, ರಿಯಲಿ ಗ್ರೇಟ್ ಸರ್ ಇದು. ಇವತ್ತು ಈ ನಿಮ್ಮ ಮುದುಗಲ್ಲು ರಾಯಚೂರು ಭಾಗ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲು, ನೀರು ಕಡಿಮೆ, ಇಂಥ ಇದರಲ್ಲೂ ಈ ಲೆವೆಲಿಗೆ ಕೃಷಿ ಮಾಡ್ತಾ ಇರೋದು ಭಾಳ ನನಗಂತರ ಅದ್ಭುತ ಅನಿಸ್ತಾ ಇದೆ ಇದು. ಬಟ್ ಇಷ್ಟೆಲ್ಲ ಕೆಲಸ ಮಾಡಿಸೋಕ್ಕೆ ಹೆಂಗೆ ಅಡೆತಡೆಗಳು ಏನು ಇರಲಿಲ್ವ? ಅಡೆತಡೆಗಳು ಏನು ಬರಲಿಲ್ಲ, ಭಾಳ ಸರಳ ಅದು. ಯಾಕಂದರೆ ಅದೇನು ಹೇಳ್ತೀನಿ ಅಲ್ಲ, ಕೆಲಸ ಮಾಡುವವನಿಗೆ ಒಳ್ಳೆಯ ಮನಸ್ಸು, ಒಳ್ಳೆ ವಿಚಾರ, ಒಳ್ಳೆ ಯೋಚನೆಗಳಿದ್ರೆ ಅದು ಸ್ವಯಂ ಪರಮಾತ್ಮನ ಶಕ್ತಿ ಆಗಿರ್ಬೋದು, ಅದು ಇನ್ನೊಂದು ಅನಂತ ಶಕ್ತಿಗಳಲ್ಲಿ ಯಾವುದೋ ಒಂದು ಶಕ್ತಿ ಅವನನ್ನ ಹಿಡ್ಕೊಳ್ತದೇನೋ ಅಂತ ಅನುಭವಿಸ್ಬೋದು. ಅಷ್ಟು ಕೆಲಸದಲ್ಲಿ ಅನುಭವಿಸ್ಬೋದು, ಕೈ ಹಿಡಿದು ಎತ್ತುತ್ತೆ. ದೊಡ್ಡ ಕಾರ್ಯ ಮಾಡಿದಾಗನ ಆ ಶಕ್ತಿ ಅನುಭವ ಮಾಡ್ಲಿಕ್ಕೆ ಸಾಧ್ಯ. ಸಣ್ಣ ಪುಟ್ಟ ಕಾರ್ಯದಲ್ಲಿ ಭಗವಂತನ ಕೆಲಸ ಅಲ್ಲಿ ಏನೂ ಇಲ್ಲ. ದೊಡ್ಡ ಕಾರ್ಯದಲ್ಲಿ ನನ್ನ ಶಕ್ತಿ ಜೊತೆಗೂಡ್ತದೆ ಅನ್ನೋದನ್ನ ಒಂದು ವಾಗ್ದಾನ ಕೊಟ್ಟಿರ್ತಾನೆ ಎಲ್ಲರಿಗೆ. ಅದನ್ನ ಮಾಡಿ ನೋಡಿದಾಗ ಆಗಿರ್ತದೆ. ಹೆಚ್ಚು ಕಮ್ಮಿ ನಮಗಾದಾಗ ಇನ್ನೊಬ್ಬರಿಗೂ ಆ ದೊಡ್ಡ ಕೆಲಸ ಮಾಡೋರಿಗೆ ಅದರ ಅನುಭವ ಆಗಿರ್ತದೆ. ಸಣ್ಣ ಕೆಲಸಗಳನ್ನ ಅಲ್ಲ, ಇವತ್ತಿನ ಕಾಲದಲ್ಲಿ ಈಗ ಒಂದು ಕಲ್ಲು ಇಡರಿಲ್ಲ. ಹೌದು, ನನಗೆ ಆ್ಯಕ್ಚುಲಿ ಅದೇ ಅನ್ನಿಸ್ತಾ ಇರೋದು ಸರ್. ನೋಡಿ, ಬಂಡೆಗಳು ಸಣ್ಣ ಬಂಡೆ, ನಾವು ಇಂಥ ದೊಡ್ಡ ಅಂದ್ರೆ ಇದೆಲ್ಲ ಫುಲ್ ಈ ಬಂಡೆಗಳು ಅಲ್ಲೇ ಇತ್ತ ಸರ್ ಫಸ್ಟ್? ಎಲ್ಲ ಇಲ್ಲೇ ಗುಡ್ಡನೇ ಇದು, ಕಣ್ಣಿಗೆ ಕಾಣಲಿಲ್ಲ, ಕಿತ್ತ ಕಾಣ್ತೀವಿ. ನಾವು 10 ವರ್ಷಗಳಿಂದ ಆಯ್ಕೆ ಮಾಡಿದ್ವಿ ಯಾವ ಜಾಗ ಸೂಕ್ತ ಆಗುವುದು ಅಂತ ಆಯ್ಕೆ ಮಾಡಿದ್ವಿ. 10 ವರ್ಷಗಳಿಂದ ಇದು ದಾಳಂಬರೆ ಬೆಳೆ ಇತ್ತು. ಅದಕ್ಕಿಂತ ಪೂರ್ವದಲ್ಲಿ ರೇಷ್ಮೆ ಇತ್ತು.
ರೇಷ್ಮೆ ನಾವು ಬೇಡ ಅಂತ ಕಾನ್ಸೆಪ್ಟಿಗೆ ಹೋದ ಮೇಲೆ ದಾಳಂಬ್ರಿಗೆ ಹೋಗಿದ್ವಿ. ದಾಳಂಬ್ರಿಗೆ ಹೋಗೋದಕ್ಕಿಂತ ಮುಂಚೆ ಕೃಷಿಯನ್ನೇ ಬಿಟ್ಟು ಬಿಡಬೇಕು ಅನ್ನೋ ಯೋಚನೆಗಳಲ್ಲಿ ಇದ್ದೆವು. ಕೃಷಿಯನ್ನ ಬಿಟ್ಟು ಬಿಡಬೇಕು ಅನ್ನೋ ಯೋಚನೆಗಳಿದ್ವಿ. ಆ ಸಂದರ್ಭದಲ್ಲಿ ಇದು ಒಂದು 500 ತೆಂಗಿನ ಗಿಡದ ಒಂದು ಪ್ಲಾಟ್. ಇದು ಸಂಪೂರ್ಣ ನೀರು ಕಡಿಮೆ ಆಗಿತ್ತು ಆ ಸಂದರ್ಭದಲ್ಲಿ. ಆ ನೀರು ಕಡಿಮೆ ಆಗಿ ಮತ್ತೆ ಅಗ್ರಿಕಲ್ಚರ್ ಸಂಪೂರ್ಣ ಕಾರ್ಮಿಕರ ಕೊರತೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದವು. ನಮ್ಮದು ವಯಸ್ಸು ಸ್ವಲ್ಪ ಸಣ್ಣದಿತ್ತು. ಇದರಲ್ಲಿ ಯಾಕೆ ಇಷ್ಟೊಂದು ಕಷ್ಟಪಡೋದಪ್ಪ, ಎಲ್ಲೋ ಬೇರೆ ಕಡೆ ಏನಾದರೂ ಒಂದು ಉದ್ಯೋಗ ಮಾಡಿಬಿಡ್ಬೋದು ಅಂತೇಳಿ ಒಂದು ಕಾನ್ಸೆಪ್ಟಿಗೆ ಹೋಗೋ ಯೋಚನೆಗಳು ಬಂದಿತ್ತು. ಹೋಗೋಣ ಅಂತ ಅನ್ನೋದ್ರಲ್ಲಿ ಈ ಭೂಮಿನ ಹಾಗೆ ಬಿಟ್ಟು ಹೋದ್ರೆ ತಪ್ಪಾಗ್ತದೆ, ನಮ್ಮ ಹಿರಿಯರು ಮಾಡಿದ ಭೂಮಿಗಳು ಅಂತೇಳಿ ಕೇಳಿಸಿ ಈ ತೆಂಗಿನ ಗಿಡನ ಇದನ್ನ ಹಿರಿಯರ್ ಮಾಡಿದ ತೆಂಗಿನ ಗಿಡನ ಉಳಿಸ್ಕೋಬೇಕು ಅಂತೇಳಿ ಆ ಸನ್ನಿವೇಶದಲ್ಲಿ ಪಾಳೇಕರ್ ಪಾಳೇಕರ್ ಹೆಸರು ಕೇಳಿರ್ಬೋದು ನೀವು. ಹೌದೌದು. ಸುಭಾಷ್ ಪಾಳೇಕರ್ ಪ್ರಾರಂಭದಲ್ಲಿ ಅವ್ರದ್ದು ಅಲ್ಲೆಲ್ಲಿ ಒಂದು ಕೂಡಲ ಸಂಗಮದಲ್ಲಿ ಒಂದು ಕಾರ್ಯಾಗಾರ ನಡೆದಿತ್ತು ಸುಮಾರು 18 ವರ್ಷಗಳ ಆ ಕಡೆ. ಆ ಕಾರ್ಯಾಗಾರದಲ್ಲಿ ಕೆಲವು ಬುಕ್ಸ್ಗಳು ಸಿಕ್ಕ ಮೇಲೆ ನೀರಿಲ್ಲಾರ್ದನ್ನ ಯಾವ ಗಿಡಗಳನ್ನ ಹಾಗೆ ಇಟ್ಕೊಳ್ಬೋದು ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಮಲ್ಚಿಂಗಿಗೆ ಹೋಗುವಂಥ ವ್ಯವಸ್ಥೆ ಬಂತು. ಇದನ್ನೆಲ್ಲವೂ ಮಲ್ಚಿಂಗ್ ಮಾಡ್ಕೊಂಡು ರೇಷ್ಮೆ ಅಷ್ಟೊತ್ತಿಗೆ ನೀರಿಲ್ಲಾರ್ದ ಒಣಗೋಗ್ಬಿಟ್ಟಿತ್ತು. ಇನ್ನೊಂದು ಕಾಡು ಕೃಷಿ ಅಂತ ಮಾಡಿದೆವು ಆ ಕಡೆ ಒಂದು 8.5 ಎಕರೆ. ಅದನ್ನ ನೀವು ನೋಡಿದ್ರೆ ಗೊತ್ತಾಗ್ತಾ, ಆ ಕಡೆ ತೋರಿಸ್ತೀನಿ. ಮೊದಲು ಮಾವಿನ ತೋಟ ಮತ್ತು ಅರಣ್ಯ ಕೃಷಿಯಲ್ಲಿ ಮಾವು, ಸೀತಾಫಲ, ಶ್ರೀಗಂಧ, ಹೆಬ್ಬೇವು ಈ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಅದನ್ನ ಮಾಡಿದೆವು. ಅದು ನೀರಿಲ್ಲಾರ್ದ ಬೆಳೆ, ಸ್ವಲ್ಪ ನೀರು ಕೊಟ್ಟರೆ ಸಾಕು ಬೆಳೆದು ನಿಂದಿರ್ತದೆ ಅಂತ. ಅದು ಮಾಡುವುದರಲ್ಲಿ ಒಂದಿಷ್ಟು ದುಡ್ಡು ಬೇಕಾಗ್ತದೆ, 2 ವರ್ಷ ಗತಿಸೋದ್ರಲ್ಲಿ ದುಡ್ಡು ಬೇಕಾಗ್ತದೆ, ಒಂದಿಷ್ಟು ದಾಳಿಂಬರಿ ಮಾಡಿದ್ರೆ ಸ್ವಲ್ಪ ದುಡ್ಡು ರೊಕ್ಕ ಆಗ್ತದೆ ಅಂತೇಳಿ ದಾಳಿಂಬರಿಗೆ ಹೋದೆವು. ದಾಳಿಂಬರಿಗಂತ ಮುಂಚೆ ದಾಳಿಂಬರಿ ಪ್ಲಸ್ ಪಪಾಯಿ ಹಚ್ಚಿದೆವು. ಆ ಪಪಾಯಿಯಲ್ಲಿ ನಮಗೆ ಒಳ್ಳೆ ಲಾಭಗಳು ಸಿಕ್ತಿ. ಅವಾಗ ನಮ್ಮನ್ನು ಮತ್ತೆ ಇಲ್ಲಿ ಗಟ್ಟಿಗೊಳಿಸ್ತಾ ಹೋಯ್ತು. ಆ ಪಪ್ಪಾಯಿಯಲ್ಲಿ ಸುಮಾರು 25 ಲಕ್ಷ ಆ ಸಂದರ್ಭದಲ್ಲಿ 15 ವರ್ಷಗಳಿಂದ 25 ಲಕ್ಷ ಆ 5 ಎಕರೆದಲ್ಲಿ ಸಿಕ್ತಿ ನಮಗೆ. 5 ಎಕರೆಗೆ 25 ಲಕ್ಷ ಲಾಭ. ಹೌದು, ಒಟ್ಟು 25 ಲಕ್ಷದ ಬೆಳೆ ಆಯ್ತು. ಆ ಸಂದರ್ಭದಲ್ಲಿ ಒಂದು 5 ಲಕ್ಷ ಖರ್ಚು ಮಾಡಿದ್ದೇವೆ. 20 ಲಕ್ಷ ಸಿಗ್ಲಿ ಯಾಕಂದ್ರೆ ಇವತ್ತಿನ ಕೂಲಿ ರೇಟಿಗೂ ಅವತ್ತಿನ ಕೂಲಿ ರೇಟಿಗೆ ವ್ಯತ್ಯಾಸ ಇತ್ತು. ಕಡಿಮೆ ಖರ್ಚಾಗಿತ್ತು. 25 ಲಕ್ಷ ಇತ್ತು. ಆ 25 ಲಕ್ಷ ತೆಗೆಯೋದ್ರಲ್ಲಿ ಮತ್ತೊಂದಿಷ್ಟು ನೀರಿನ ಕೊರತೆ ಆಯಿತು. ನೀರಿನ ಕೊರತೆಯಾಗ ಆ ಸಂದರ್ಭದಲ್ಲಿ ಒಂದು 28 ಬೋರ್ಗಳನ್ನು ಕೊರೆಸಿದೆವು. 28 ಬೋರ್ನಲ್ಲಿ 2 ಬೋರ್ ಸಕ್ಸಸ್ ಆಗ್ಬಿಟ್ಟು. ಆ 28 ಬೋರ್ವೆಲ್ 2 ಬೋರ್ ಸಕ್ಸಸ್ ಅದು. 2 ಬೋರ್ ಸಕ್ಸಸ್ ಅನ್ನ ಮತ್ತೆ ಅದನ್ನ ಆ ಪಪ್ಪಾಯಿನ ಉಳಿಸ್ಕೊಂಡು ಜನವರಿ ಫೆಬ್ರವರಿ ತಿಂಗಳಲ್ಲಿ ಆ ಒಂದು ನಡೆದದ್ದು. ಬೇಸಿಗೆಯಲ್ಲಿ ಟೋಟಲ್ ನೀರು ಕಡಿಮೆ ಆಗ್ತಿತ್ತು. ಸಿಕ್ಕುಳೇನ ಅದು ಟೋಟಲ್ ನಮ್ಗೆ ಎನ್ಕರೇಜ್ ಆಗಿಬಿಡ್ತು, ಖುಷ್ ಆಯಿತು, ಬೆಳೆ ಚೆನ್ನಾಗಿ ಬಂತು. ಅದು ದುಡ್ಡು ಅಲ್ಲಿ ಕ್ರೋಢೀಕರಣಗೊಂಡ ಮೇಲೆ ದುಡ್ಡನ್ನು ಮತ್ತೆ ಇನ್ನೊಂದಕ್ಕೆ ಬಳಸಲಿಕ್ಕೆ ಅವಕಾಶ ಸಿಕ್ತಿ. ಹಾಗಾಗಿ ಮತ್ತೆ ಹಿಗ್ತಾ ಹೋಯ್ತು. ಕೃಷಿ ಹಿಗ್ತಾ ಹೋದಾಗ ಮತ್ತೆ ಹೆಚ್ಚು ಎಕ್ಸ್ಟೆನ್ಷನ್ಗೆ ಹೋಗ್ತಾವೆ. ಎಕ್ಸ್ಟೆನ್ಷನ್ಗೆ ಹೋಗೋದಾಗ ಈ 15 ವರ್ಷಗಳಲ್ಲಿ ಟೋಟಲ್ ಇದು ಬದಲಾವಣೆ. ಅದೇ ದುಡ್ಡುಗಳನ್ನು ಮತ್ತೆ ಇದಕ್ಕೂ ಒಂದು ಬದಲಾವಣೆ. ಇಲ್ಲಿಯ ದುಡ್ಡನ್ನು ಇಲ್ಲೇ ಬಳಸ್ತಾ ಯಾವುದೇ ಥರದ ಸಾಲ ಇರಲಾರ್ದು, ಅಂದರೆ ಕೊರತೆ ಅನುಭವ ಮಾಡಲಾರ್ದಂಗೆ ಬದುಕು ಸಾಕ್ತಾವೆ. ನೋಡಿ ಸ್ನೇಹಿತರೆ, ನನಗೆ ಎಷ್ಟೋ ಸರಿ ನಾನು ಈ ವಿಡಿಯೋಗಳನ್ನ ಫೇಸ್ಬುಕ್ ಅಥವಾ ಯೂಟ್ಯೂಬಲ್ಲಿ ಹಾಕಿದಾಗ ಕಮೆಂಟ್ ಆಗ್ತಿರ್ತಾರೆ, ಇದೆಲ್ಲ ಸುಳ್ಳು, ಪುಂಗಿ, ಅಥವಾ ಇಷ್ಟೆಲ್ಲ ಲಾಭ ಬಂದಿರೋಕ್ಕಿಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಅವ್ರಿಗೆ ಅನುಭವದ ಕೊರತೆ ಇರುತ್ತೆ ಅಂತ ನನಗೆಲ್ಲ ಒಂದ್ಸರಿ ಅನಿಸುತ್ತೆ. ಯಾಕಂದರೆ ನಾವು ಫೇಲ್ ಮಾಡಿದ್ದೀವಿ, ನಾವು ಪಪ್ಪಾಯಿ ಹಾಕಿದ್ವಿ, ಫೇಲ್ ಆದ್ವಿ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಅವ್ರದ್ದು ಅದು ಅನುಭವ ಕೊರತೆ ಅಂತ ನನಗೆ ಉಂಟು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಬಟ್ ಅದು ಅವರವರ ವೈಯಕ್ತಿಕವಾಗಿ ಮಾಡಿರುವಂಥ ತಪ್ಪುಗಳಿಂದ ಫೇಲ್ ಆಗಿರ್ತಾರೆ. ಖಂಡಿತವಾಗ್ಲು ಎಲ್ಲೋ ಒಂದು ಇಂಟೆಲಿಜೆನ್ಸ್ ಕೊರತೆನೂ ಆಗಿರುತ್ತೆ. ಇದಕ್ಕೊಂದು 6th ಸೆನ್ಸ್ ಬೇಕು. ಹೌದು, ಇದು ಒಂದು ಕೃಷಿ ಕ್ಷೇತ್ರ ಅನ್ನೋದು ಅದ್ಭುತ ಕ್ಷೇತ್ರ. ಇದು ಯಾರು ಈಗ ಸಿಗಲಾರದ ಕ್ಷೇತ್ರ. ಒಂದು ಆ್ಯಂಗಲ್ ಯೋಚನೆ ಮಾಡಿದ್ರೆ ಸಿಗೋದಿಲ್ಲ. ಎಲ್ಲಾ ಆ್ಯಂಗಲ್ ನಲ್ಲಿ ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ಮಾನಸಿಕವಾಗಿ ಯೋಚನೆ ಮಾಡಬೇಕಾಗಿದೆ, ಭೌತಿಕವಾಗಿ ಯೋಚನೆ ಮಾಡೋದು. ಎರಡನ್ನೂ ಕಂಬೈನ್ಡ್ ರೂಪದಲ್ಲಿ ತೆಗೆದುಕೊಂಡು ಹೋದಾಗ ಮಾತ್ರ ಕೃಷಿ ಕ್ಷೇತ್ರದ ಉಳಿಲಿಕ್ಕೆ ಸಾಧ್ಯ. ಬರೇ ನಾವು ಫೈನಾನ್ಸ್ ರೂಪದಲ್ಲಿ ನೋಡಿದ್ರೆ ಉಳಿಯೋದಿಲ್ಲ, ಮಾನಸಿಕವಾಗಿ ಧಾರ್ಮಿಕವಾಗಿನೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ. ಹಂಗಾಗಿ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಸ್ಥಾನ ಇದೆ. ಬರೀ ದುಡ್ಡು ಅಷ್ಟೇ ಇಲ್ಲ, ದುಡ್ಡು ಇದೆ, ದುಡ್ಡಿನ ಜೊತೆಗೆ ಆಂತರಿಕವಾದ ಶಕ್ತಿಯು ಕೂಡ ಜೊತೆಗಿದೆ. ಓಕೆ, ಅದನ್ನು ಕೂಡ ಎರಡನ್ನು ಇಟ್ಕೊಂಡು ಹೋದಾಗ ಡೆವಲಪ್ ಆಗಲಿಕ್ಕೆ ಸಾಧ್ಯ. ಬನ್ನಿ ಸರ್, ಹೋಗೋಣ ಪಪ್ಪಾಯಿ ತೋಟಕ್ಕೆ.